ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಧಾನ್ಯ ಕುಸುಮ ಭಾಗ್ಯ ಸೇರಿಕೊಂಡು ಮೂವರು ಕೂಡ ತಾಂಡವ್ಗೆ ಸಖತ್ತಾಗೆ ಬ್ಯಾಟಿಂಗ್ ಮಾಡೋದ್ರ ಮುಖಾಂತರ ಬುದ್ಧಿ ಕಳಿಸೋಕೆ ರೆಡಿ ಆಗ್ತಿದ್ದಾರೆ. ಹಾಗಿದ್ರೆ ಇವರೆಲ್ಲರ ಬಾಲ್ಗೆ ಕ್ಲೀನ್ ಬೋಲ್ಡ್ ಆಗ್ತಾರ ತಾಂಡವ್. ಏನಪ್ಪ ಆಗುತ್ತೆ ಫೈನಲಿ ಇಲ್ಲಿ ತಾಂಡವ್ಗೆ ಮಗದೊಂದು ಟೆನ್ಷನ್ ಶುರುವಾಗಿದೆ. ಕಥೆಯ ಮುಂದಿನ ಮುನ್ನೋಟವನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗಿದ್ರೆ ಏನಪ್ಪ ಅದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಧನ್ಯ ಭಾಗ್ಯ ಅಡುಗೆನ ಹಾಳು ಮಾಡ್ತಾರೆ. ಭಾಗ್ಯ ಅಡುಗೆ ಹಾಳಾದ್ರೇನು ಭಾಗ್ಯಗೆ ಅಡುಗೆ ಹೇಗೆ ಮಾಡಬೇಕು ಅಂತ ಎಷ್ಟು ವರ್ಷದಿಂದ ಸರ್ವಿಸ್ ಇದೆ. ಅಷ್ಟು ವರ್ಷ ಸರ್ವಿಸ್ ಇರೋ ಭಾಗ್ಯ ಅದನ್ನು ಸರಿ ಮಾಡುವುದಿಲ್ವಾ? ಖಂಡಿತ ಪಡಿಸ್ತಾರೆ. ಜೊತೆಗೆ ಎಣ್ಣೆ ಸ್ನಾನ ಆಗುತ್ತೆ, ಅದ್ದೂರಿಯಾಗಿ ಎಣ್ಣೆ ಸ್ನಾನ ಪ್ರೋಗ್ರಾಮ್ ಕೂಡ ನಡೆಯುತ್ತೆ. ಆದರೆ ಇದನ್ನು ನೋಡುತ್ತೆ ತಾಂಡವ್ ಉರ್ಕೊಂಡ್ಬಿಡ್ತಾರೆ. ಬಿಕಾಸ್ ತಾಂಡವ್ಗೆ ಭಾಗ್ಯ ತುಂಬ ಚೆಂದ ಮಸಾಜ್ ಮಾಡ್ತಿದ್ರು. ಆ ಒಂದು ಮಸಾಜ್ನ ತಾಂಡವ್ ಅಂತೂ ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಒಂದು ಭಾಗ್ಯ ಮಸಾಜ್ ಮಾಡಿದರೆ ಒಂದು ಆಫೀಸ್ ಟೆನ್ಷನ್ ಎಲ್ಲ ಹೋಗ್ಬಿಡ್ತಿತ್ತು. ಎಂಥ ಮಿಸ್ ಆಗೋಯ್ತಲ್ಲ ಈ ಬಾರಿ ಭಾಗ್ಯ ತಲೆಗೆ ಮಸಾಜ್ ಮಾಡೋದು ಅಂತ ನೆನಪು ಮಾಡ್ಕೋತಾರೆ. ಹಳೆ ದಿನಗಳನ್ನ ಭಾಗ್ಯ ಅಲ್ಲ ತಾಂಡವ್ ನೆನಪು ಮಾಡ್ಕೋತಾರೆ. ತಾಂಡವ್ ಭಾಗ್ಯನ ಎಂದೂ ಕೂಡ ಹೋಗ್ಲಲ್ಲ, ಆದರೆ ಬಾಯಿ ಬಿಟ್ಟು ಈ ಒಂದು ಮಸಾಜ್ನ ಹೋಗ್ಲಿರ್ತಾರೆ. ನಿನ್ನಿಂದ ಎರಡೇ ಯೂಸ್ ಇರೋದು, ಒಂದು ತುಂಬ ಚೆನ್ನಾಗಿ ಮಸಾಜ್ ಮಾಡ್ತೀಯ ಮತ್ತು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ. ಅದಕ್ಕೋಸ್ಕರ ಒಂದು 20-30 ರೂಪಾಯಿಗೆಲ್ಲ ನನ್ನ ಹತ್ರ ಯಾಕೆ ಕೈ ಹೊಡ್ತೀಯ ನೀನು? ಮಸಾಜ್ ಪಾರ್ಲರ್ ಕೇಟ್ರಿಂಗ್ ಸರ್ವಿಸ್ನ ಇಟ್ಕೊಂಬಿಡು, ತುಂಬ ಚೆನ್ನಾಗಿ ಸರ್ವಿಸ್ ಆಗುತ್ತೆ, ತುಂಬ ಚೆನ್ನಾಗಿ ಸಂಪಾದನೆ ಆಗುತ್ತೆ ಅಂತ ಕೂಡ ತೆಗೆದು ಹೊಡೆದಾಗೆ ಮಾತಾಡಿರ್ತಾರೆ. ಈಗ ಸಖತ್ತಾಗಿ ಎಲ್ಲರೂ ಮಸಾಜ್ ಮಾಡಿಸ್ಕೊಳ್ಳೋ ನೋಡಿ ಉರ್ಕೋತಾರೆ. ಅವರನ್ನು ಉರ್ಸೋದಕ್ಕೆ ಅಮ್ಮ ಸಖತ್ ಸ್ಪೆಷಲ್ಲಾಗಿ ಉರಿಸ್ತಾರೆ ಕೂಡ. ಈ ಕಡೆ ನೋಡು ಭಾಗ್ಯ ಈ ಎಲ್ಲ ಸ್ನಾನ ಮುಗಿದ ಮೇಲೆ ಇಳಿ ತೆಗೆಸ್ಕೊಂಬಿಡಮ್ಮ, ದೃಷ್ಟಿ ತಾಗಿರುತ್ತೆ, ಕೆಟ್ಟ ಕಣ್ಣುಗಳು ನನ್ನ ಮೇಲೆ ದೃಷ್ಟಿ ಮಾಡಿಬಿಟ್ಟಿರುತ್ತೆ ಅಂತ ಕೂಡ ಹೇಳ್ತಾರೆ. ಇದರಿಂದ ತಾಂಡವ್ ಹೋಗ್ತಾರೆ. ತಾಂಡವ್ ಉರ್ಕೊಂಡಿದ್ದೆ ಹೋಗಿ ಶ್ರೇಷ್ಠ ಕಾಲ್ ಮಾಡ್ತಾರೆ. ಶ್ರೇಷ್ಠ ಅಂತೂ ಬಂದಿರೋ ಲೇಡಿ ಬಗ್ಗೆ ಕೇಳ್ತಿದ್ದಾರೆ. ಅವರಂತೂ ಜಬರ್ದಸ್ತ್ ನಮ್ಮ ಅಮ್ಮನ ಹಾಗೆ ನಡ್ಗಿಸ್ಬಿಟ್ರು ಗೊತ್ತಾ. ತುಂಬ ಹೆವಿ ಬೋಲ್ಡ್ ಆ್ಯಂಡ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ದುಡ್ಡು ಕೊಟ್ಟಿಲ್ವಾ, ಮಾಡೋ ಕೆಲಸ ಮಾಡಲೇಬೇಕು ಅಂತ ಶ್ರೇಷ್ಠ ಹೇಳ್ತಾಳೆ. ನಂತರ ಈ ಕಡೆ ಡಿವೋರ್ಸ್ ಮ್ಯಾಟನ್ನ ಎತ್ತಿದಾಗ ಡಿವೋರ್ಸ್ ಕೊಡ್ತೀನಿ ಕೊಡದೆ ಎಲ್ಲಿರ್ತಾರೆ. ಈ ಬಾರಿ ಅಂತೂ ಮಿಸ್ ಆಗೋ ಚಾನ್ಸೇ ಇಲ್ಲ. ಲಾಸ್ಟ್ ಟೈಮ್ ಏನೋ ಅಪ್ಪ ಮಿಸ್ ಮಾಡಿಬಿಟ್ರು, ಅರ್ಥ ಹಾಕ್ಬಿಟ್ರು, ಬಟ್ ಈ ಟೈಮ್ ಮತ್ತೆ ಕಳಿಸ್ತೀನಿ, ಅದು ಈಗ ಕೊಡಲ್ವೋ ನಾನು ನೋಡೇ ಬಿಡ್ತೀನಿ ಅಂತಾರೆ. ಇದನ್ನು ಧನ್ಯ ಕೇಳಿಸ್ಕೊಂಡಿದ್ದೆ ನೀನು ಡಿವೋರ್ಸ್ ಕೊಡ್ತಿದ್ರು, ಆಕೆನೋ ನೀನೇ ಡಿವೋರ್ಸ್ ಕೊಡ್ತಿದ್ಯಲ್ವಾ, ಯಾಕೆ ಏನು? ನನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದಾಗ ನಿಮ್ಮನ್ನು ದುಡ್ಡು ಕೊಟ್ಟು ಕರ್ಕೊಂಡು ಬಂದಿರೋದು ಅಡುಗೆ ಮಾಡೋಕೆ, ಅದನ್ನು ಬಿಟ್ಟು ಈ ರೀತಿ ಕ್ವೆಶನ್ಸ್ ಮಾಡೋಕ್ಕಲ್ಲ, ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡ್ತಾರೆ. ಇದರಿಂದ ಧನ್ಯಾಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ಇಲ್ಲಿ ತನಕ ಭಾಗ್ಯ ಅದೆಲ್ಲ ಹಾಳು ಮಾಡ್ತಿದ್ರು ಬಿಕಾಸ್ ಗೆಲ್ಲಬಾರ್ದು ಅಂತ. ಬಟ್ ಯಾವಾಗ ತಾಂಡವ್ ಬಗ್ಗೆ ಅನುಮಾನ ಬಂತು, ಏನಿದು ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡ್ರೆ ನಂತರ ಈ ಕಡೆ ಭಾಗ್ಯ ಬಂದಿದ್ದೆ. ನನ್ನ ಗಂಡಂಗೆ ಉಪ್ಪು ಹುಳಿ ಖಾರ ಅಷ್ಟಾಗಲ್ಲ, ಗ್ಯಾಸ್ಟ್ರೈಟಿಕ್ಸ್ ಆಗುತ್ತೆ, ಪ್ಲೀಸ್ ಅಲ್ಲಿ ಹಿಂಗಿರುತ್ತೆ ಅದನ್ನು ನೋಡಿ ಹಾಕಿ ಅಂತ ಎಲ್ಲ ಕೀರ್ ಮಾಡಿದ್ದನ್ನು ನೋಡಿ ಆಕೆಗೆ ಇನ್ನೂ ಕೂಡ ಆಶ್ಚರ್ಯ ಆಗುತ್ತೆ. ನಂತರ ಮಕ್ಕಳು ಹೋಗ್ತಿರ್ತವೆ. ಮಕ್ಕಳನ್ನ ತಡೆದು ನಾನಂತೂ ಕೇಳ್ತೀನಿ, ಮಕ್ಕಳು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ, ನಿಜ ಹೇಳ್ತೀರಾ ಅಲ್ವಾ ಅಂದಾಗ ನೀವು ನಮ್ಮ ಜೊತೆ ಮಾತಾಡಬೇಡಿ, ನೀವು ಅಪ್ಪಂಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾರೆ. ಹೌದು, ನೀವು ಯಾಕೆ ಅಪ್ಪನಿಂದ ದೂರ ಇದ್ದೀರಾ? ಅಪ್ಪ ಹತ್ರ ಯಾಕೆ ಹೋಗ್ತಿಲ್ಲ ಅಂದಾಗ ಯಾಕೆ ಅಂದರೆ ಅಪ್ಪಂಗೆ ನಾವು ಬೇಕಂತೆ, ಅಮ್ಮ ಬೇಡವಂತೆ, ಅಪ್ಪ ಅಮ್ಮಂಗೆ ಡಿವೋರ್ಸ್ ಕೊಡ್ತಾರಂತೆ, ಅದಕ್ಕೋಸ್ಕರ ನಮಗೆ ಬೇಡ ಅಂತ ಹೇಳ್ತಾರೆ. ಇದನ್ನು ಕೇಳಿ ಅವ್ರಿಗೆ ಶಾಕ್ ಆಗುತ್ತೆ. ನಂತರ ಭಾಗ್ಯ ಬರ್ತಿದ್ದಾಗೆ ಭಾಗ್ಯನ ಹತ್ರ ಕೂಡ ಕೇಳ್ಕೊತಾರೆ, ನೋಡಿ ಭಾಗ್ಯ ಮಕ್ಕಳೇ ಹೇಳಿದ ನಿಜಾನ ಅಂದಾಗ ಹೌದು ಅಂತ ಹೇಳ್ತಾರೆ. ಹೌದಾ, ನನ್ನ ಹತ್ರ ಅವ್ರು ಬಂದು ಎಲ್ಲ ಕೂಡ ಸುಳ್ಳು ಹೇಳಿದರು, ನಿಜವಾಗ್ಲೂ ಹೀಗೆ ಅಂತ ನನಗೆ ಗೊತ್ತಿರಲಿಲ್ಲ, ಆದರೆ ಈ ರೀತಿ ಅಂತ ಗೊತ್ತಾದಮೇಲೆ ಖಂಡಿತ ನನ್ನ ಮನೆ ಒಡೆಯೋದಿಲ್ಲ, ಮನೇನ ಒಂದ್ ಮಾಡ್ತೀನಿ. ಅವ್ರು ನನ್ನ ಹತ್ರ ಬಂದು ಏನೇನೋ ಕತೆ ಕಟ್ಟಿ ನಿಮ್ಮ ಬಗ್ಗೆ ಕೆಟ್ಟಾಗೆಲ್ಲ ಹೇಳಿದ್ರು, ಆದರೆ ಇಲ್ಲೆಲ್ಲ ನೋಡ್ತಿದ್ರೆ ಎಲ್ಲ ಕೂಡ ಉಲ್ಟಾ ಆಗ್ತದೆ, ಅವ್ರು ಅಂದ್ಕೊಂಡಾಗೆ ಏನೂ ಕೂಡ ಇಲ್ಲ, ಇನ್ನು ಮುಂದೆ ನಾನು ನಿಮ್ಮ ಕೈ ಜೋಡಿಸ್ತೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಅತ್ತೆ ಬರ್ತಾರೆ. ಈ ಕಡೆ ಏನೇ ಇವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ಯಾ, ಇವರು ಅವ್ನ ಕಡೆಯವರು, ಇವ್ರ ಮಾತನ್ನೆಲ್ಲ ನಂಬೇಡ ನೀನು ಅಂತಂದರೆ ಪ್ಲೀಸ್ ಅಮ್ಮ ದಯವಿಟ್ಟು ನನ್ನನ್ನು ನಂಬಿ, ನಿಮ್ಮ ಮಗ ನನ್ನನ್ನು ಸುಳ್ಳು ಹೇಳಿ ಕರ್ಕೊಂಡು ಬಂದರು, ಇವರು ನಿಮ್ಮನ್ನ ಮತ್ತು ಮಕ್ಕಳನ್ನ ದೂರ ಮಾಡಿದ್ದಾರೆ, ಆಸ್ತಿಗೋಸ್ಕರ ನಿಮ್ಮನ್ನು ಸೆಳ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಅಪ್ಪ ಅಮ್ಮನ ಕೊಡಿಸ್ಕೊಡಿ ಅಂತ ಕೇಳಿದರು, ಇವರು ದುಡ್ಡುಗೋಸ್ಕರ ಪಿಶಾಚಿ ಥರ ಆಡ್ತಾರೆ, ನಮ್ಮ ಅಮ್ಮನ ಮರಳು ಮಾಡಿದ್ದಾರೆ ಅಂತ ಎಲ್ಲ ಹೇಳಿದರು. ಯಾವ ಮನೇಲಿ ಯಾವ ಅಪ್ಪ ಅಮ್ಮ ತಾನೇ ಮಗನ ಬಿಟ್ಟು ಸೊಸೆ ಹತ್ರ ಹೋಗ್ತಾರೆ? ಆದರೆ ಇಲ್ಲೇ ಗೊತ್ತಾಗ್ತದೆ ಅಲ್ವಾ
ನಿಮ್ಮ ಸೊಸೆ ಎಷ್ಟು ಒಳ್ಳೆಯವರು, ನೀವು ಎಷ್ಟು ಒಳ್ಳೆಯವರು ಅಂತ. ನಿಮ್ಮ ಮಗನ ಬಿಟ್ಟು ಸೊಸೆ ಪರ ಹೋಗಿದ್ದೀರಾ ಅಂದರೆ ಅಲ್ಲೇ ಗೊತ್ತಾಗುತ್ತೆ ನಿಮ್ಮ ಮಗ ಹೇಗೆ, ನಿಮ್ಮ ಸೊಸೆ ಹೇಗೆ ಅಂತ. ಖಂಡಿತ ಅಮ್ಮ, ನನಗೆ ಸಂಸಾರ ಹೊಡಿಯೋದಂದರೆ ಇಷ್ಟ ಅಲ್ಲ, ನನಗೆ ಸಂಸಾರ ಇಲ್ಲ. ಅದೇ ಆ ಸಂಸಾರ ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು ಅಂತ ಆಸೆ ಪಡ್ತೀನಿ. ಆ ಸಂಸಾರನ ಒಂದು ಮಾಡೋಳು ನಾನು, ಬೇರೆ ಮಾಡೋಳಲ್ಲ. ಈ ಸಂಸಾರನ ಕೂಡ ಒಂದು ಮಾಡ್ತೀನಮ್ಮ, ನನ್ನ ಮಾತನ್ನು ನಂಬಿ. ಇಷ್ಟೊತ್ತು ನಾನು ಅವ್ರ ಪರ, ಆದರೆ ಇನ್ನು ಮುಂದೆ ನಾನು ನಿಮ್ಮ ಪರ ಅಂತ ಹೇಳ್ತಾರೆ. ಇದರಿಂದ ಕುಸುಮವ್ರಿಗೆ ಖುಷಿ ಆಗುತ್ತೆ. ನಂತರ ಎಲ್ಲ ಕೂಡ ಅಡುಗೆ ತಯಾರಾಗಿದೆ. ಈ ಕಡೆ ಎಲ್ಲರೂ ಕೂಡ ಕೆಳಗಡೆ ಬಾಳೆ ಎಲೆ ಹಾಕ್ಕೊಂಡು ಕೂತಿದ್ರೆ ಈ ಕಡೆ ಬಂದಿದ್ದ ತಾಂಡವ್, ಏನಪ್ಪ ಇದು ಬಾಳೆ ಎಲೆ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರ, ಎಲ್ಲರೂ ಕೂಡ ಏನು ವಿಶೇಷ ಹಬ್ಬ ಅಂತನ. ಸೂಪರ್, ಹಬ್ಬಕ್ಕೆ ಇದೇ ರೀತಿ ಕೂತ್ಕೋಬೇಕು. ಆದರೆ ಒಂದು 2 ಡಿಶ್ ಇದ್ರೆ ಏನು ಚೆನ್ನಾಗಿರುತ್ತೆ. ಹಬ್ಬ ಆದಮೇಲೆ ಅಟ್ಲೀಸ್ಟ್ ಒಂದು 5-6 ಡಿಶ್ ಎಲ್ಲ ಇರಬೇಕಲ್ವ. ನೋಡಿ ನಮ್ಮ ಹತ್ರ ಪೂರಿ, ಹಾಗೆ ಚಪಾತಿ, ಪಲಾವ್, ಪನ್ನೀರ್, ಪಾಯಸ, ಎಷ್ಟು ಥರ ವೆರೈಟಿ ಇದೆ ಗೊತ್ತಾ. ಆದರೆ ನಿಮ್ಮ ಹತ್ರ ಏನಿದೆ? ಇದಕ್ಕೆಲ್ಲ ಕಾರಣ ಏನು ಹೇಳಿ? ಅಮ್ಮ ಅಪ್ಪ, ನಿಮ್ಮ ಮುದ್ದಿನ ಸೊಸೆ. ನಿಮ್ಮ ಮುದ್ದಿನ ಸೊಸೆ ಜೊತೆ ಹೋದರೆ ನಿಮ್ಮ ಲೈಫ್ ಎಷ್ಟು ಬಡವಾಗಿರುತ್ತೆ ಅನ್ನೋದು ಇವತ್ತೇ ಪ್ರೂವ್ ಆಗ್ತಿದೆಯಲ್ಲ. ನನ್ನ ಹತ್ರ ಬಂದರೆ ಲಕ್ಷುರಿ ಲೈಫ್ ಇರುತ್ತೆ, ಅವಳ ಹತ್ರ ಹೋದರೆ ಇದೇ ಬದುಕನ್ನು ನೀವು ಕಾಣಬೇಕಾಗತ್ತೆ ಅಂತ ಹೇಳ್ತಾರೆ. ತನ್ಮಯ್ ನಿಮ್ಮನ್ನ ಎಷ್ಟೆಲ್ಲ ಹೇಳ್ಕೊಂಡೆ ನನ್ನ ಹತ್ರ ಬನ್ನಿ ಅಂತ, ಆದರೆ ಪಪ್ಪ ಬರಲ್ಲ ಅಂತ ಹೇಳಿ ಆ್ಯಟಿಟ್ಯೂಡ್ ತೋರಿಸಿ ಅಮ್ಮನೇ ಬೇಕು ಅಂದರೆ ಈಗ ಅನ್ಭವಿಸಿ ತಿನ್ನಿ ಇದನ್ನೇ ಅಂತ ಹೇಳ್ತಿದ್ದಾರೆ. ನನ್ನ ಹತ್ರ ಬಂದಿದ್ದೆ ಬೇಕಾದದ್ದೆಲ್ಲ ಸಿಕ್ತಿತ್ತಾ, ಸರಿ ಆಯಿತು ಅಂತ ಹೇಳಿ ಒಂದೇ ಡಿಶಸ್ನ ತೊಗೊಂಡು ಬಂದು ಹೊಟ್ಟೆ ಒರೆಸ್ತಾ ಟೇಬಲ್ ಮೇಲೆ ಇಡ್ತಿದ್ದಾರೆ. ಈ ಕಡೆ ಯಾಕೆ ಇವನು ಈ ರೀತಿ ಆಡ್ತಿದ್ದಾನೆ ಅಂತ ಹೇಳಿ ಧರ್ಮ ಅಂಕಲ್ ಕೇಳ್ತಿದ್ದಾರೆ. ನಂತರ ಈ ಕಡೆ ಭಾಗ್ಯ ಎಲ್ರಿಗೂ ಕೂಡ ಬಿಸಿಬೇಳೆ ಬಾತು, ಬೂಂದಿ, ಸ್ವೀಟ್ ಎಲ್ಲವನ್ನ ಕೂಡ ಬಡಿಸ್ತಿದ್ರೆ. ಈ ಕಡೆ ತಾಂಡವಂತೂ ನೋಡಿ ಚಪಾತಿ, ಬಿಸಿ ಬಿಸಿ ಚಪಾತಿ, ದುಮ ಪೂರಿ, ಸಾಗು ಅಂತ ಹೇಳಿ ಹಾಕ್ಕೊಂಡು ತಿನ್ನೋಕೆ ಹೋದ್ರು ಪುಕ್ ಅಂತ ಹೋಗುತ್ತಿದ್ದಾರೆ. ಬಿಕಾಸ್ ಖಾರ ಜಾಸ್ತಿ ಆಗಿದೆ, ಉಪ್ಪು ಜಾಸ್ತಿ ಆಗಿದೆ, ಯಾವುದು ಟೇಸ್ಟಿ ಆಗಿಲ್ಲ. ಈ ಕಡೆ ಕುಸುಮವ್ರನ್ನ ಹಾಕ್ತಿದ್ರೆ, ಈ ಕಡೆ ಭಾಗ್ಯಗೆ ತುಂಬ ಹರ್ಟ್ ಆಗ್ತದೆ. ಹಬ್ಬದಿನ ಈ ರೀತಿ ತನ್ನ ಗಂಡ ತಿನ್ನಬೇಕಾ ಅಂತ. ನಂತರ ಈ ಕಡೆ ಸೂಪರ್ವಾಗಿದೆ ಅಂತ ನಾಟಕ ಮಾಡ್ತಾರೆ. ನಂತರ ಹೋಗಿ ಪಾಯಸ ತಿಂತಾರೆ. ಪಾಯಸ ಉಪ್ಪು ತಡ್ಕೊಳ್ಳೋಕ್ಕಾಗೋದಿಲ್ಲ. ಈ ಕಡೆ ಭಾಗ್ಯ ಕುಸುಮ ಇಬ್ಬರು ಕೂಡ ನಗಿತಿದ್ದಾರೆ. ಹೋಗ್ಬಿಟ್ಟು ವಾಮೆಂಟ್ ಮಾಡಿಬಿಡ್ತಾರೆ. ರೀ ರೂಪ ಎಲ್ರಿ ಇದ್ದೀರಾ ಬನ್ರಿ ಅಂತ ಕಿರ್ಚಿ ಕೂಗ್ತಿದ್ದಾರೆ. ಈ ಕಡೆ ಕಿರ್ಚಿ ಕೂಗ್ಬೇಕಿದ್ರೆ ಧನ್ಯ, ಏನ್ರಿ ಇದು ಈ ರೀತಿನ ದರಿದ್ರವಾಗಿ ಅಡುಗೆ ಮಾಡೋದು, ಇದಕ್ಕೆ ಕರ್ಕೊಂಡು ಬಂದಿದ್ದು. ಮಿಲಿಯನ್ ಗಟ್ಟಲೆ ಫಾಲೋವರ್ ಅಂತೀರ, ಈ ದರಿದ್ರವಾಗಿ ಅಡುಗೆ ಮಾಡ್ತಿರಲ್ಲ ಅಂತಿದ್ರೆ. ರೀ ನನ್ನ ಮಿಲಿಯನ್ ಗಟ್ಟಲೆ ಫಾಲೋವರ್ ಇದ್ದಾರೆ, ನಾನೇನು ಟೇಸ್ಟ್ ಮಾಡ್ತೀನಿ ಅಲ್ಲಿ, ಇಲ್ಲೂ ಕೂಡ ನಾನು ಟೇಸ್ಟ್ ಮಾಡಿಲ್ಲ, ನಾನು ಯಾಕೆ ಟೇಸ್ಟ್ ಮಾಡಲಿ, ಅಡುಗೆ ಮಾಡೋದು ಅಷ್ಟೇ ನನ್ನ ಕೆಲಸ ಅಂತಿದ್ದಾರೆ. ಕುಸುಮ ಭಾಗ್ಯ ನಗ್ತಿದ್ದಾರೆ. ನಂತರ ವಿಡಿಯೋದಲ್ಲೇನೋ ಟೇಸ್ಟ್ ಎಲ್ಲ ಜನ ಬಂದು ನೋಡ್ತಾರೆ. ಜಸ್ಟ್ ಕಲರ್ಫುಲ್ ಆಗಿರಬೇಕು, ಹೇಗಿರುತ್ತೆ ಅದು ಅಂತ ತೋರಿಸ್ಬೇಕು, ಹಾರ್ಡು ಸಾಫ್ಟು, ಇದನ್ನು ಬಿಟ್ಟರೆ ಇನ್ನೇನ್ರಿ ಗೊತ್ತಾಗುತ್ತೆ ಅದರಲ್ಲಿ, ಅಷ್ಟಿದ್ರೆ ಸಾಕಲ್ವ ಅಂತ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ ಉರ್ತೋಗ್ತಿದ್ದಾನೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಂತರ ಈ ಕಡೆ ಪಕ್ಕದ ಮನೆಯವರು ಮನೆಗೆ ಬನ್ನಿ ಊಟಕ್ಕೆ ಅಂತಿದ್ದಾಗ ಈ ಕಡೆ ಧನ್ಯ ಹೋಗೋಕ್ಕೆ ರೆಡಿಯಾಗಿದ್ರೆ, ಏನು ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ರ ಅಂದಾಗ, ಹೌದಪ್ಪ ಪಕ್ಕದ ಮನೆಯವರು ಊಟಕ್ಕೆ ಕರಿತಿದ್ವಿ, ಅವ್ರು ಬರ್ತಿದ್ದಾರೆ ಅಂತ ಕುಸುಮ ಅವ್ರ ಉತ್ತರ ಕೊಡ್ತಾರೆ. ಈ ಕಡೆ ಹೌದು ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಧನ್ಯ ಆ ಕಡೆಯಿಂದ ಈ ಕಡೆಗೆ ಬರ್ತಾರೆ, ಬಂದು ಕುತ್ಕೋತಾರೆ. ನಂತರ ಎಲ್ಲಿ ಹಾಕಿ ಈ ಕಡೆ ಅವ್ರಿಗೂ ಕೂಡ ಬಿಸಿಬೇಳೆ ಬಾತು, ಬೂಂದಿ, ಪಾಯಸ ಎಲ್ಲವನ್ನ ಕೂಡ ಬಡಿಸ್ತಾರೆ. ಭಾಗ್ಯ ಏನಿದು ಭಾಗ್ಯ, ಹೀಗೆ ಬಿಸಿಬೇಳೆ ಬಾತು ನಾನೇ ನೀರು ಹಾಕಿ ಹಾಳು ಮಾಡಿದೆ ಅಲ್ವಾ ಅಂತಿದ್ದಾಗೆ ಕುಸುಮವ್ರಿಗೆ ಕೋಪ ಬಂದುಬಿಡುತ್ತೆ. ಹೌದು ಆಂಟಿ, ನನಗೆ ಯಾಕೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಭಾಗ್ಯ ಗೆಲ್ಲಬಾರ್ದು ಅಂತ ನಾನೇ ನೀರು ಹಾಕಿ ಹಾಳು ಮಾಡಿದ್ದೆ, ಆದರೆ ಇದು ಹೀಗಾಯಿತು ಅಂತಿದ್ದಾಗೆ ಈ ಕಡೆ ಭಾಗ್ಯ ಹೇಗೆ ಅಂದ್ರೆ, ಇಷ್ಟು ವರ್ಷ ಅಡುಗೆ ಮನೇಲಿದ್ದೀವಿ, ಏನು ಮಾಡಿದ್ರೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ವಾ, ಅದಕ್ಕೋಸ್ಕರ ನೀರು ಜಾಸ್ತಿ ಆಗಿತ್ತು, ಅದಕ್ಕೆ ನಾನು ರೈಸ್ ಬಾತ್ ಮಾಡೋಕ್ಕೆ ಹೋಗಿ ಬಿಸಿಬೇಳೆ ಬಾತ್ ಮಾಡಿದೆ. ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡ್ರು, ಹುಳಿ ಎಲ್ಲನೂ ಹಾಕಿ ಬೇಳೆ ಹಾಕಿ ಬೇಯಿಸಿ ಹಾಕ್ತೆ, ಜೊತೆಗೆ ಅನ್ನ ಕಿಚ್ಚಿದೆ, ಬಿಸಿಬೇಳೆ ಬಾತ್ ರೆಡಿ ಆಯಿತು ಅಂತ ಹೇಳ್ತಾರೆ. ನೋಡಿದ್ರ ನಮ್ಮ ಸೊಸೆ ಅಂದರೆ ಸೂಪರು ಅಂತ ಹೊಗಳುತ್ತಿದ್ದಾರೆ. ನೀನಂತೂ ತುಂಬ ಚಾಲು ಭಾಗ್ಯ ಅಂತ ಹೇಳ್ತಾರೆ. ಈ ಕಡೆ ಧನ್ಯ, ಈ ಕಡೆ ತಾಂಡವ್ ಅಂತೂ ಉರ್ದು ಹೋಗ್ತಿದ್ದಾರೆ. ಅದಕ್ಕೆ ಸರಿಯಾಗಿ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಅಮ್ಮ ಕಾಲ್ ಮಾಡ್ತಾರೆ. ಏನಪ್ಪ ನಾಚಿಕೆ ಮನೆ ಮರೆಯೋದಿಲ್ವ, ನಿಮ್ಮ ಅಮ್ಮನ ನನ್ನ ಮಗಳು ಮನೇಲಿ ಇರಿಸಿದ್ಯಲ್ಲ, ಮದುವೆ ಆಗೋಕ್ಕೂ ಮನೆನ ಯಾರಾದರೂ ಇರಿಸ್ತಾರ ಅಂದಾಗ ನಾನು ಫೋನ್ ಮಾಡಿ ಕರಿತೀನಿ ಅಂತಾರೆ. ಅದೆಲ್ಲ ಗೊತ್ತಿಲ್ಲ, ಇನ್ನು 10 ದಿನದಲ್ಲಿ ಮದುವೆ ಇದೆ, ಏನು ಒಂದು ಜವಾಬ್ದಾರಿ ಇಲ್ಲ, ಏನೂ ಇಲ್ಲ, ಬಂದು ಮದುವೆ ಮಾಡ್ಕೊಂಡು ಹೋಗಿ ಆಮೇಲೆ ಏನು ಬೇಕಿದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಈ ಒಂದು ಮುನ್ನೋಟದ ಜೊತೆಗೆ ಮುಂದೆ ಇದೆಲ್ಲ ಆದ ನಂತರ ಮನೆ ಪಾಲು ಒಂದಾದ ನಂತರ ಇನ್ನು ತಾಂಡವ್ ಮದುವೆ ಕತೆ ಮುಂದುವರಿತಿದೆ. ಅದನ್ನು ಆಲ್ರೆಡಿ ಹೆಂಟನ್ನು ಕೊಟ್ಟಾಗಿದೆ. ಹಾಗಿದ್ರೆ ಮದುವೆ
ಕತೆ ಆಗಿರಲಿ, ಈ ಕಡೆ ಮನೆ ಹೇಗಪ್ಪ ಬಂದಾಗುತ್ತೆ. ಧನ್ಯ ಯಾವ ರೀತಿ ಚಾರ್ಜ್ ಮಾಡ್ತಾರೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ. ನಂತರ ಈ ಕಡೆ ಧನ್ಯ ಬುದ್ಧಿ ಹೇಳುವಷ್ಟು ಬುದ್ಧಿ ಹೇಳಿ ಅಲ್ಲಿಂದ ಹೊರಡ್ತಾರೆ. ಬಟ್ ತಾಂಡವ್ ಬುದ್ಧಿ ಕೇಳಬೇಕಲ್ಲ, ಖಂಡಿತ ಬುದ್ಧಿ ಕೇಳುವುದಂತೂ ಇಲ್ಲವೇ ಇಲ್ಲ. ನಂತರ ಈ ಕಡೆ ಧರ್ಮ ಅಂಕಲ್ ಬಂದಿದೆ. ನೋಡಮ್ಮ ಭಾಗ್ಯ, ನೀನು ನಿನ್ನ ಜೀವನದಲ್ಲಿ ತುಂಬಾ ನೋವನ್ನು ಅನುಭವಿಸ್ಬಿಟ್ಟಿದ್ಯಾ, ಅಂಥವನ್ನ ಬಿಟ್ಬಿಡು ಭಾಗ್ಯ. ದಯವಿಟ್ಟು ಇನ್ನು ಅವನು ಸಹವಾಸನ ಮಾಡಬೇಡ, ಅವ್ನಿಗೆ ಡಿವೋರ್ಸ್ ಕೊಟ್ಬಿಡು, ಬೇಡ ನೀನು ಬದುಕಲ್ಲಿ, ಅವನು ನಾವಿದ್ದೀವಿ, ನಿನ್ನ ಜೊತೆ ಮಕ್ಕಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿ ಆಘಾತ ಆಗ್ತದೆ ಭಾಗ್ಯಗೆ.